ಹೇಳ್ತೀವಿ ಜಾತಿವಾಚಕ संज्ञा। वैसे शब्दों को हम कहेंगे जैसे कि पुरुष, छात्र, नारी, ब्राह्मण आदि, इसे हम कहते हैं जातिवाचक संज्ञा। अर्थ आए तक कुछ नहीं समझ में आया होगा आप सबको। ओके, द थर्ड पॉइंट इज थर्ड वन इज भाववाचक। भाववाचक संज्ञा जिस संज्ञा से पदार्थ या व्यक्ति का गुण, दोष, व्यापार, दशा आदि का भाव का बोध हो। इधर डेफिनेशन नोट करिए। जिस संज्ञा से किसी जाति, सॉरी मिस्टेक आ गई, 1 निमिष। जिस संज्ञा से पदार्थ या व्यक्ति के गुण, दोष, व्यापार, गुण, दोष, व्यापार, दशा आदि के भाव का बोध हो। भाववाचक संज्ञा जिस संज्ञा से पदार्थ या व्यक्ति के गुण, दोष, ವ್ಯಾಪಾರ, ದಶಾ ಆದಿ का बोध हो। ಅಂದ್ರೆ ಯಾವ ಸಂಜ್ಞಾದಲ್ಲಿ ಒಂದು ವಿಶೇಷವಾಗಿ ಒಂದು ಪದಾರ್ಥದಾಗಿರಬಹುದು, ಒಂದು ವ್ಯಕ್ತಿಯ ಗುಣದ ಬಗ್ಗೆ, ಆ ವ್ಯಕ್ತಿಯ ಗುಣ ಮತ್ತು ದೋಷಗಳ ಬಗ್ಗೆ, ಒಂದು ಪರ್ಟಿಕ್ಯುಲರ್ ವ್ಯಾಪಾರದ ಬಗ್ಗೆ, ಒಂದು ದಿಕ್ಕಿನ ಬಗ್ಗೆ, ಒಂದು ದಿಕ್ಕಿನ ಬಗ್ಗೆ ಏನಾದ್ರೂ ಬೋಧ ಆಗ್ತಾ ಇದ್ರೆ, ಸಮರ್ಥನೆ ಆಗ್ತಾ ಇದ್ರೆ ಆ ವಾಕ್ಯವನ್ನ, ಆ ಶಬ್ದವನ್ನ ಭಾವವಾಚಕ ಸಂಜ್ಞಾ ಅಂತ ಕರಿತೀವಿ। ಎಕ್ಸಾಂಪಲ್, ಉದಾಹರಣೆ ಪ್ರಕಾರ ನೋಡಿರಿ। उदाहरण जैसे कि बचपन, मिठास, बुराई, बुरा, लंबा, स्टूडेंट्स अगर आपको वीडियो क्लियर नहीं है, ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ನಿಮ್ಮ ವಿಡಿಯೋ ಸೆಟ್ಟಿಂಗ್ ಅಲ್ಲಿ ಹೋಗಿ ಪಿಕ್ಚರ್ ಕ್ವಾಲಿಟಿಯನ್ನ ಹೈಯರ್ ಇಟ್ಕೊಳ್ಳಿ ಕ್ಲಿಯರ್ ಆಗಿ ಕಾಣುತ್ತೆ। ಸೆಟ್ಟಿಂಗ್ಸ್ ಅಲ್ಲಿ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾರೆ, ಸೆಟ್ಟಿಂಗ್ ಅಲ್ಲಿ ಕ್ವಾಲಿಟಿಯಲ್ಲಿ ಹೋಗಿ ಕ್ವಾಲಿಟಿಯನ್ನ ನೀವು ಹೈ ಕ್ವಾಲಿಟಿ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಎಲ್ಲ ನಿಮಗೆ ವಿಸಿಬಲ್ ಆಗುತ್ತೆ। ओके, भाववाचक संज्ञा नोड्री जिस संज्ञा से पदार्थ या व्यक्ति के गुण, दोष, व्यापार, दशा ಇಲ್ಲಿ ಮುಖ್ಯವಾಗಿ ನೀವು ಇದನ್ನ ಉಪಯೋಗ ಮಾಡ್ತೀವಿ, ಇಂಪಾರ್ಟೆಂಟ್ ಆಗಿ ನೋಡ್ಕೊರಿ। यह इस पर जानकारी ले आप ಯಾವ ವಿಶೇಷವಾಗಿ ಶಬ್ದದಲ್ಲಿ ಒಂದು ವ್ಯಕ್ತಿಯ ಗುಣ, ದೋಷಗಳ ಬಗ್ಗೆ, ಒಂದು ವಸ್ತುವಿನ ಗುಣದ ಬಗ್ಗೆ ಯಾವ ಶಬ್ದ ಉಲ್ಲೇಖ ಆಗಿರುತ್ತೋ, एग्जांपल ನೋಡ್ರಿ। मिठास, जिलेबी मीठी है, यह वाक्य में भाववाचक संज्ञा कौन सा है ಅಂತ ಪ್ರಶ್ನೆ ಕೇಳಿದ್ರೆ ಅನ್ಕೊಳ್ಳಿ। जिलेबी मीठी है, ಇಲ್ಲಿ ಜಿಲೇಬಿಯ ಗುಣ ಯಾವುದು? ಸಿಹಿ ಆಗಿರೋದು। ಜಿಲೇಬಿ ಹೆಂಗಿದೆ ಅಂತ ಹೇಳ್ತಾ ಇದ್ದಾರೆ, ಜಿಲೇಬಿ ಸಿಹಿ ಆಗಿದೆ। ಸೊ ಸಿಹಿ, ಮಿಠಾಸ್ ಅನ್ನೋದು ಇಲ್ಲಿ ಭಾವವಾಚಕ, ಅದರ ಭಾವ ಏನು ಅದನ್ನ ಹೇಳ್ತಾ ಇದೆ ಅಂದ್ಮೇಲೆ ಅದನ್ನ ನಾವು ಭಾವವಾಚಕ ಸಂಜ್ಞಾ ಅಂತ ಹೇಳ್ತೀವಿ। और यह लड़का बहुत बुरा है, ಆ ಹುಡುಗನ ಗುಣ, ದೋಷ ಬಗ್ಗೆ ಹೇಳ್ತಿದೆ। ಆ ಹುಡುಗ ಹೇಗಿದ್ದಾನೆ? यह लड़का बहुत बुरा है, बुरा शब्द क्या है? वो लड़के के गुण और दोष को बता रहा है, तो बुरा यह भाववाचक संज्ञा। बुरा, लंबा और लंबी, यह रस्सी बहुत लंबी है, लंबी
ये रस्सी के बारे में बता रहा है, रस्सी कैसी है, तो रस्सी लंबी है। तो लंबी का मतलब ये लंबी शब्द ಭಾವವಾಚಕ ಅಂದ್ರೆ ಒಂದು ವಸ್ತುವಿನ ಆಗಿರಬಹುದು, ಒಂದು ವ್ಯಕ್ತಿಯ ಗುಣ ಬಗ್ಗೆ, ಆ ವ್ಯಕ್ತಿ ಹೇಗಿದ್ದಾನೆ, ಒಳ್ಳೆಯವನು ಕೆಟ್ಟವನು, ಉದ್ದನೋ ಗಿಡ್ಡನೋ ದಪ್ಪನೋ, ಯಾವುದೇ ಆ ವ್ಯಕ್ತಿಯ ಗುಣದ ಬಗ್ಗೆ ಯಾವ ಶಬ್ದಗಳು ಹೇಳ್ತಾವಲ್ಲ ಆ ಶಬ್ದಗಳನ್ನ ಭಾವವಾಚಕ ಸಂಜ್ಞಾ ಶಬ್ದ ಅಂತ ನಾವು ಕರಿತೀವಿ. अर्थ आयता अನ್ಕೋತೀನಿ. ಮತ್ತೊಂದು ನೋಡ್ರಿ, जिस संज्ञा से पदार्थ या व्यक्ति के गुण दोष व्यापार दशा आदि का बोध हो उसे हम भाववाचक संज्ञा कहते हैं. ओके, नेक्स्ट चारवा बोध. ನಾಲ್ಕನೇ ಪ್ರಕಾರ ನೋಡ್ತಾ ಬಂದಾಗ ಸಮುದಾಯವಾಚಕ. समुदायवाचक संज्ञा. यहाँ पर देखिए ಸಮುದಾಯವಾಚಕ ಸಂಜ್ಞಾ. ಸಮುದಾಯ ಅಂತ ಶಬ್ದ ಬಂದಾಗ ನಿಮಗೆ ಅರ್ಥ ಆಗಿರೋದು, ಸಮುದಾಯ ಅಂದ್ರೆ ಯಾವುದೊಂದು ಗ್ರೂಪ್ ಅನ್ನು ನಾವು ಸಮುದಾಯ ಅಂತ ಕರಿತೀವಿ. ಟೋಟಲಿ ಒಂದ್ ಕಡೆ ಸೇರಿರ್ತಾರಲ್ಲ ಅದನ್ನು ಸಮುದಾಯ ಅಂತ ಕರಿತೀವಿ. तो ಸಮುದಾಯವಾಚಕ संज्ञा का अर्थ क्या है? जिस संज्ञा शब्द से जिस संज्ञा शब्द से समुदाय का बोध हो. उदाहरण कक्षा, सेना, भीड़, सभा. हाँ, ये आपको देखने पर भी समझ में आ जाएगा कि समुदायवाचक संज्ञा, अगर यह 7वीं कक्षा है, ए वाक्य में समुदायवाचक संज्ञा शब्द कौन सा है? प्रश्न बोल दो, यह 7वीं कक्षा है, ये वाक्य में समुदायवाचक संज्ञा. हमें पहले समझ लेना चाहिए कि समुदाय का मतलब होता है ग्रुप. हाँ, एक ग्रुप. जैसे कि यहाँ कक्षा, यहाँ बहुत सारे छात्र और छात्राएं रहते हैं, उसे हम कक्षा कहते हैं. सेना ಮತ್ತೆ ಮಿಲಿಟರಿ ಫೋರ್ಸ್ ಅದೊಂದು ಗ್ರೂಪ್ ಇರುತ್ತೆ. ನೆಕ್ಸ್ಟ್ ಭೀಡ್, ಒಂದು ಜನಜಂಗುಳಿಯಿಂದ ಪ್ರದೇಶ ಗ್ರೂಪ್ ಇರುತ್ತೆ, ಅದು ಭೀಡ್. ಒಂದು ಸಭೆ, ಯಾರಾದ್ರೂ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅದೊಂದು ಸಭೆ ಇರುತ್ತೆ, ಆ ಸಭೆಗೆ ನಾವೇನ್ ಕರಿತೀವಿ, ಒಂದು ಗ್ರೂಪ್ ಆಗಿರುತ್ತೆ. ಈ ತರ ಒಂದು ಗ್ರೂಪ್ ಇರುವಂತಹ ಜನಜಂಗುಳಿ ಇರುವಂತಹ ಯಾವುದೇ ಒಂದು ಶಬ್ದದ ಅರ್ಥ ಬಂತಂದ್ರೆ, ಜೊತೆಗೆ ಕಕ್ಷಾ, ಸೇನಾ, ಭೀಡ್, ಸಭಾ, ಒಂದು ಗ್ರೂಪ್ ನ ಬಗ್ಗೆ ಯಾವುದೇ ಒಂದು ಶಬ್ದ ಉಲ್ಲೇಖ ಮಾಡ್ತಾ ಇದೆ ಅಂದ್ರೆ ಅದು ಸಮುದಾಯವಾಚಕ ಸಂಜ್ಞಾ. ಒಂದು ಸಮುದಾಯದ ಬಗ್ಗೆ, ಒಂದು ಗ್ರೂಪಿನ ಬಗ್ಗೆ ಅದು ಹೇಳ್ತಾ ಇದೆ ಅಂದಾಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅದು ಸಮುದಾಯವಾಚಕ ಸಂಜ್ಞಾ. ಅಲ್ಲೇ ವಾಕ್ಯ ಹೇಳ್ತಾರೆ, जिस संज्ञा शब्द से समुदाय का बोध हो. ಯಾವ ಸಂಜ್ಞಾ ಶಬ್ದದಿಂದ ಒಂದು प्रत्येकवादंता समुदाय का बोध आते हैं. जिस संज्ञा शब्द प्रत्येक समुदाय का बोध होता है उसे हम क्या कहते हैं? समुदायवाचक संज्ञा कहते हैं. ओके, नेक्स्ट 5th वन. द्रव्यवाचक. द्रव्यवाचक संज्ञा. तो द्रव्यवाचक संज्ञा, जिस संज्ञा शब्द से द्रव्य क्या धातु का बोध हो. जिस संज्ञा शब्द से संज्ञा शब्द से द्रव्य या धातु का बोध हो. द्रव्यवाचक संज्ञा, जिस संज्ञा शब्द से द्रव्य या धातु का बोध हो. उदाहरण जैसे कि घी,
तेल, लोहा, ಎಕ್ಸಾಂಪಲ್ ದ್ರವ್ಯ. ನಮ್ಗೆಲ್ಲ ದ್ರವ್ಯ ಅಂದ ತಕ್ಷಣ ಗೊತ್ತಾಗುತ್ತೆ ದ್ರವ್ಯ ಅಂದ್ರೆ ಏನ್ ಹೇಳಿ, ದ್ರವ ರೂಪದಲ್ಲಿ ಇರುವುದು ಅಂತ ಅಲ್ಲ. ದ್ರವ್ಯವಾಚಕ ಸಂಜ್ಞಾ, जिस संज्ञा शब्द से द्रव्य धातु का ಅಂದ್ರೆ ಯಾವುದೋ ಒಂದು ದ್ರವ್ಯದ ಅಥವಾ ಒಂದು ಧಾತುವಿನ ಬೋಧ ಆಯ್ತಂದ್ರೆ ಆ ಶಬ್ದವನ್ನು ದ್ರವ್ಯವಾಚಕ ಸಂಜ್ಞಾ ಅಂತ ಕರಿತೀವಿ. जैसे कि जिस संज्ञा शब्द से द्रव्य या धातु का बोध हो, जैसे कि घी, घी ಅಂದ್ರೆ ತುಪ್ಪ, ಬೆಣ್ಣೆ ಅದೊಂದು ದ್ರವ್ಯವಾದಂತ. ತೇಲ್, ಆಯಿಲ್, ಎಣ್ಣೆ. ನೆಕ್ಸ್ಟ್ ಲೋಹ, ಇದೊಂದು ಧಾತು ಅಲ್ವಾ, ಅಂದ್ರೆ ಕಬ್ಬಿಣ, ಲೋಹ ಅದೊಂದು ಧಾತು. ಸೊ ಇದರ ಪ್ರಕಾರ ದ್ರವ್ಯವಾಚಕ ಸಂಜ್ಞೆ ಅಂದ್ರೇನು, ಯಾವ ಶಬ್ದಗಳು ಒಂದು ದ್ರವ್ಯವಾದ ಅಥವಾ ಒಂದು ಧಾತುವಿನ ಬಗ್ಗೆ ಉಲ್ಲೇಖ ಮಾಡ್ತಾವಲ್ಲ ಅಂತ ಶಬ್ದಗಳನ್ನ ನಾವು ದ್ರವ್ಯವಾಚಕ ಸಂಜ್ಞೆ ಅಂತ ಕರಿತೀವಿ. ನೋಡ್ರಿ ಮತ್ತೊಂದ್ಸಲ, जिस संज्ञा शब्द से द्रव्य या धातु का बोध हो, जैसे कि घी, तेल, लोहा. ನಿಮಗೆ ವಾಕ್ಯ ಕೊಟ್ಟು रहीम ने तेल लाने बाजार गया. रहीम ने प्रश्न ಕೇಳಬಹುದು ನಿಮಗೆ, रहीम ने तेल लाने बाजार गया. तो इस वाक्य में द्रव्यवाचक संज्ञा कौन सा है, द्रव्य संज्ञा शब्द कौन सा है ಅಂತ ಪ್ರಶ್ನೆ ಬಂದ್ರೆ ಇನ್ ಕೇಸ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ದ್ರವ್ಯವಾಚಕ ಸಂಜ್ಞಾ ಅಂದ್ರೆ रहीम ने तेल लाने बाजार गया. ತೇಲ್ ಅಂದ್ರೆ ಇದೊಂದು ತೇಲ್, ಈ ಶಬ್ದ ಅಲ್ಲಿ ಬಂದಿದೆ. ತೇಲ್ ಅಂದ್ರೆ ಒಂದು ದ್ರವ್ಯ ರೂಪವಾದಂತ ವಸ್ತು ಇದ್ಮೇಲೆ ಆ ಶಬ್ದ ಏನಾಗುತ್ತೆ ದ್ರವ್ಯವಾಚಕ ಸಂಜ್ಞಾ. ಅದನ್ನು ಅಂಡರ್ಲೈನ್ ಮಾಡಿ ಮಾರ್ಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ ಆ ಕಾನ್ಸೆಪ್ಟ್. ओके नेक्स्ट, आई थिंक आप सभी छात्र और छात्राओं को समझ में आ गया हो कि संज्ञा किसे कहते हैं. वंस अगेन आई एम रिकॉल दैट किसी भी वस्तु, व्यक्ति, स्थान या भाव के नाम को हम संज्ञा कहते हैं. ಯಾವುದೊಂದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಒಂದು ಸ್ಥಾನ ಅಥವಾ ಭಾವದ ಹೆಸರಿಗೆ ನಾವು ಏನ್ ಕರಿತೀವಿ ಸಂಜ್ಞಾ ಅಂತ ಕರಿತೀವಿ. ಅದರೊಳಗೆ ಫಸ್ಟ್ ಬರೋದು ವ್ಯಕ್ತಿ ಸಂಜ್ಞಾ, ಜಾತಿವಾಚಕ ಸಂಜ್ಞಾ, ಭಾವವಾಚಕ ಸಂಜ್ಞಾ, ಸಮುದಾಯವಾಚಕ ಸಂಜ್ಞಾ, ದ್ರವ್ಯವಾಚಕ ಸಂಜ್ಞಾ. ಇದು 5 ಭೇದಗಳು ಇದರಲ್ಲಿ ಬರ್ತವೆ. ಈ 5 ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸಂಜ್ಞಾ ಪರೀಕ್ಷೆಯಲ್ಲಿ ಈ ಚಾಪ್ಟರ್ ಮೇಲೆ ಸಂಜ್ಞಾ ವಿಷಯದ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇದ್ದೇ ಇರುತ್ತೆ. ಖಂಡಿತವಾಗಿ ಈ ಸಂಜ್ಞಾ ಅದು 7th 8th ಆಗಿರ್ಬೋದು, 9th ಆಗಿರ್ಬೋದು, 10th ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಸಂಜ್ಞಾ ಶಬ್ದ ಮೇಲೆ ಖಂಡಿತವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದರಲ್ಲಿ ಕೂಡ ಯಾವ್ದಾದ್ರು 5 ಮೇಲೆ ಕೇಳಬಹುದು. ಭಾವವಾಚಕ ಸಂಜ್ಞಾ ಅದ್ರ ಮೇಲೆ, ಜಾತಿವಾಚಕ, ಸಮುದಾಯವಾಚಕ, ದ್ರವ್ಯವಾಚಕ ಯಾವ್ದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಸಂಜ್ಞಾ ಶಬ್ದ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇದ್ದೇ ಇರುತ್ತೆ. ओके, आई थिंक अನ್ಕೋತೀನಿ संज्ञा कांसेप्ट अर्थ आया तो आई होप सभी बच्चे संज्ञा का अर्थ समझ गए होंगे. और इसके बाद है लिंग. द नेक्स्ट इंपॉर्टेंट कॉन्सेप्ट इज लिंग. ಈ ಕಾನ್ಸೆप्ट में प्रश्न बರುತ್ತೆ निಮಗೆ. ಈ कांसेप्ट में एक प्रश्न आपको आएगा एग्जाम में, जैसे कि संज्ञा की जिस रूप से स्त्री या पुरुष जाति का बोध उसे लिंग कहते हैं. इधर बोलते हैं संज्ञा के जिस रूप से स्त्री या पुरुष, संज्ञा की जिस रूप से स्त्री या पुरुष जाति का बोध हो उसे लिंग कहते हैं. संज्ञा के जिस रूप से स्त्री या पुरुष जाति का बोध उसे लिंग कहते हैं. आपको परीक्षा में लिंग का मतलब नहीं पूछते, लिंग का डेफिनेशन नहीं पूछते, कोई वाक्य देखकर इसे कौन सा लिंग है. जैसे कि एग्जांपल में इसके अंदर 2 भेद आएंगे. पहला एक पुल्लिंग,
दूसरा स्त्रीलिंग, रूप से स्त्री या पुरुष जाति का बोध हो उसे लिंग कहते हैं। जैसे इसमें पुल्लिंग स्त्रीलिंग, तो हम पहले जानेंगे पुल्लिंग। पुल्लिंग संज्ञा के जिस रूप से पुरुष जाति का ಬಹುದು उसे पुल्लिंग कहते हैं। ಅಂದ್ರೆ ಸಂಜ್ಞಾದ ಒಂದು ಭಾವದಲ್ಲಿ ಯಾವುದೊಂದು ಪುರುಷ ಜಾತಿಯನ್ನು ವ್ಯಕ್ತಪಡಿಸಿದ್ರೆ ಅಂತ ಶಬ್ದವನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ। ಆಲ್ರೆಡಿ ಇದರ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ, ಈಜಿ ಆಗಿದೆ, ಇದೇ ಡಿಫಿಕಲ್ಟ್ ಇಲ್ಲ। पुल्लिंग संज्ञा के जिस रूप से पुरुष जाति का बोध, संज्ञा ಶಬ್ದಗಳು ಯಾವುದು ಪುರುಷ ಜಾತಿಯನ್ನ ಹೇಳಿಕೊಡುತ್ತೋ, ಪುರುಷ ಜಾತಿಯನ್ನ ವ್ಯಕ್ತ ಮಾಡುತ್ತೋ ಅದನ್ನು ನಾವು पुल्लिंग ಅಂತ ಕರಿತೀವಿ। एग्जांपल तौर पर उदाहरण दीपक, कर्ण, रहीम, ಇಟಿಸಿ। ದೀಪಕ್, ಕರ್ಣ, ರಹೀಮ್, ಇಟಿಸಿ ಅಂದ್ರೆ ಯಾವ ಶಬ್ದಗಳು ಪುರುಷ ಜಾತಿಯನ್ನ ಹೇಳ್ಕೊಡ್ತವೆ, ಇದೊಂದು ಪುರುಷ ಅಂತ ನಾವು ಹೆಂಗ್ ಹೇಳ್ತೀವೋ ಆ ಶಬ್ದಗಳು ಬಂದಾಗ ನಾವು ಪುಲ್ಲಿಂಗ ಅಂತ ಕರಿತೀವಿ। और एक कॉन्सेप्ट है स्त्रीलिंग। स्त्रीलिंग संज्ञा के जिस रूप से स्त्री जाति का बोध हो, जैसे संज्ञा के जिस रूप से संज्ञा ರೂಪದಲ್ಲಿ ಯಾವುದು ಸ್ತ್ರೀ ಜಾತಿಯ ಬೋಧ ಆಗುತ್ತೆ, ಸ್ತ್ರೀ ಜಾತಿಯನ್ನ ವ್ಯಕ್ತಪಡಿಸುತ್ತೆ ಯಾವುದೇ ಶಬ್ದ, ಆ ಶಬ್ದವನ್ನು ಸ್ತ್ರೀಲಿಂಗ ಶಬ್ದ ಅಂತ ನಾವು ಕರಿತೀವಿ। ಇದರಲ್ಲಿ ಎಕ್ಸಾಂಪಲ್ ನೋಡಿದ್ರೆ जैसे कि काया, सीता, लक्ष्मी आदि। ಕಾಯ, ಸೀತಾ, ಲಕ್ಷ್ಮಿ ಆದಿ ಇವು ಶಬ್ದಗಳು ಯಾವ ಹೆಸರುಗಳು, ಯಾವ ಶಬ್ದಗಳು, ಯಾವ ವಾಕ್ಯಗಳು ಒಂದು ಸ್ತ್ರೀಯ ಬೋಧನೆ ಮಾಡುತ್ತೆ, ಸ್ತ್ರೀಯ ಜಾತಿಯನ್ನು ವ್ಯಕ್ತಪಡಿಸ್ತಿದೆಯಲ್ಲ ಅದನ್ನ ನಾವು ಸ್ತ್ರೀಲಿಂಗ। कोई शब्द स्त्री धर्म को, स्त्री जाति को जो दर्शाते हैं उसे हम क्या कहते हैं, स्त्रीलिंग कहते हैं। ಇದರಲ್ಲಿ ಕೇವಲ ಸ್ತ್ರೀ ಮತ್ತು ಪುರುಷ ಮಹಿಳೆ ಅಷ್ಟೇ ಬರೋದಿಲ್ಲ, ಇದರಲ್ಲಿ ಕೆಲವೊಂದು ವಸ್ತುಗಳಿಗೆ ನಾವು ಕೂಡ ಅದೇ ರೀತಿ ಸ್ತ್ರೀಲಿಂಗ ಪುಲ್ಲಿಂಗದ ಕೂಡ ನಾವು ಬದಲಾವಣೆ ಮಾಡ್ಕೋತೀವಿ ಇದರಲ್ಲಿ। ಆದ್ರೆ ಕನ್ನಡದಲ್ಲಿ ನಪುಂಸಕಲಿಂಗ ಅಂತ ಬರುತ್ತೆ, ಬಟ್ ಹಿಂದಿಯಲ್ಲಿ ಅದನ್ನ ವ್ಯಕ್ತ ಮಾಡೋದಿಲ್ಲ, ಕೇವಲ ಪುಲ್ಲಿಂಗ ಸ್ತ್ರೀಲಿಂಗ ಎರಡೇ ನಾವು ಇಲ್ಲಿ ವ್ಯಕ್ತ ಮಾಡ್ತೀವಿ, ಎರಡೇ ಮಾತ್ರ ಸ್ಟಡಿ ಮಾಡ್ತೀವಿ ಇದರಲ್ಲಿ। नेक्स्ट one important next concept, अगर आपको मेरे कॉन्सेप्ट समझ में आ रहा है तो प्लीज कमेंट कीजिए कि यस सर वी आर अंडरस्टैंडिंग। अगर नहीं समझ आए तो, कौन सा कॉन्सेप्ट नहीं समझ आए तो जस्ट मैसेज कीजिए, टाइप कीजिए, कमेंट कीजिए, ये कॉन्सेप्ट नहीं समझ में, तो रिपीट बताने की कोशिश करूंगा। ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಕೂಡ ಎಸ್ ಸರ್ ನಂಗೆ ಅರ್ಥ ಆಗ್ತಾ ಇದೆ, ಎಸ್ ಸರ್ ವಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕಮೆಂಟ್ ಮಾಡಿ, ಅಂದ್ರೆ ಗೊತ್ತಾಗುತ್ತೆ ನೀವು ಹೇಳಿದ್ದು ನೀವು ಅರ್ಥ ಮಾಡ್ಕೋತಿದ್ದೀರಾ ಅಂತ। No, I'm not getting any comments by you. Okay, the next ಲಿಂಗದ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇರುತ್ತೆ। The next concept is ವಚನ।
वचन, आपको ऑलरेडी पता है कि वचन किसे कहते हैं, जैसे कि आप कहते हैं कि एक वचन बहुवचन, जैसे सिंगुलर एंड प्लूरल, इंग्लिश ಅಲ್ಲಿ ಆಗಿ ಸಿಂಗುಲರ್ ಏಕವಚನ ಬಹುವಚನ ಕರಿತೀವೋ, ಹಿಂದಿಯಲ್ಲಿ ಕೂಡ ವಚನ ಅಂತ ಕಾನ್ಸೆಪ್ಟ್ ಬರುತ್ತೆ, उसमें है पहला। सो वचन का डेफिनेशन क्या है, जिस शब्द के जिस रूप, शब्द के जिस रूप से किसी वस्तु के एक अथवा अनेक होने का बोध हो, ठीक है, अनेक बोध हो, उसे बहुवचन कहते हैं। शब्द के जिस रूप से किसी वस्तु के एक अथवा अनेक होने का बोध हो, ಅಂದ್ರೆ ವಚನ ಅಂದ್ರೆ ಏನು ಕಕ್ಷೆ ಇರುತ್ತೆ, ಶಬ್ದಕ್ಕೆ जिस रूप के ಅಂದ್ರೆ ಯಾವುದೇ ಶಬ್ದದಲ್ಲಿ ಒಂದು ವಸ್ತು ಒಂದು ಇದೆಯೋ ಅಥವಾ ಒಂದಕ್ಕಿಂತ ಹೆಚ್ಚಿದೆಯೋ, ವ್ಯಕ್ತಿ ಒಬ್ಬರಿದ್ದಾರೆ ಒಬ್ಬಕ್ಕಿಂತ ಹೆಚ್ಚಿದಾರ ಅಂದ್ರೆ ಅದನ್ನ ಯಾವ ರೀತಿ ವ್ಯಕ್ತಪಡಿಸುತ್ತೆ, ಏಕ ಅಥವಾ ಅನೇಕ ಹೋನೆ ಕಾ ಬೋಧ ಹೋ, ಅಂದ್ರೆ ಶಬ್ದದಲ್ಲಿ ಒಂದು ರೂಪ, ಅದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು, ಅಲ್ಲಿ ಒಂದಿದೆಯಾ ಒಂದಕ್ಕಿಂತ ಹೆಚ್ಚಿದೆಯಾ ಅನ್ನೋದನ್ನ ಯಾವುದು ವ್ಯಕ್ತಪಡಿಸಿದೆ ಅಂದ್ರೆ ಅದನ್ನ ವಚನ ಅಂತ ಕರಿತೀವಿ। ಇದರಲ್ಲಿ ಒಂದು ಬೋಧ ಭಾಗ ಬರುತ್ತೆ ಏನಂತಂದ್ರೆ ಅದೊಂದು ಏಕವಚನ, दूसरा बहुवचन। तो ये कॉन्सेप्ट पे आपको एक प्रश्न जरूर आएगा, तो ये शब्द में ಏಕವಚನ ಅಂದ್ರೆ ಅಲ್ಲಿ ಏಕವಚನ ಕೊಟ್ಟಿರ್ತಾರೆ, ಇದನ್ನ ಬಹುವಚನ ಮಾಡಬೇಕು, ಇಲ್ಲ ಬಹುವಚನ ಕೊಟ್ಟಿರ್ತಾರೆ ಅದನ್ನ ಏಕವಚನ ಮಾಡಿ ಬದಲಾವಣೆ ಮಾಡಿ ಉತ್ತರ ಬರೀಬೇಕಾಗುತ್ತೆ। तो फर्स्ट ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಏಕವಚನ। क्वेश्चन एकवचन, ಏಕವಚನ। ಸೊ ಏಕವಚನ किसे कहते हैं, ನಮಗೆ ಕನ್ನಡದಲ್ಲಿ ಗೊತ್ತಿರಬಹುದು ಏಕವಚನ, ಏಕವಚನ ಅಂದ್ರೆ ಏನು ಅಂತ। सो ये हिंदी में कहते हैं शब्द के जिस रूप से केवल एक व्यक्ति या वस्तु का बोध हो, ಅಂದ್ರೆ ಶಬ್ದದ ರೂಪದಲ್ಲಿ ಕೇವಲ ಒಂದು ವ್ಯಕ್ತಿಯ ಅಥವಾ ಒಂದೇ ಒಂದು ವಸ್ತುವಿನ ಬೋಧ ಆತಂದ್ರೆ ಅದನ್ನ ನಾವು ಏಕವಚನ ಅಂತ ಕರಿತೀವಿ। जैसे कि एक आदमी था, एक आदमी था, एक ಇಲ್ಲಿ ಒಂದೇ ವಸ್ತು एक आदमी था ಅಂದ್ರೆ ಅದು ಏಕವಚನ, ಒಂದು ಒಬ್ಬ ಪುರುಷ ಇದ್ದನು। बहुत लोग थे, बहुत लोग थे, बहुत लोग ಅಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಜನ ಇದ್ರು, बहुत लोग थे, ಅನೇಕ, ಇಲ್ಲಿ ಏನಾಗಿದೆ ಬಹುವಚನ, ಇದು ಏಕವಚನ। एक आदमी था बहुत लोग थे, इसमें एक वचन ಇಲ್ಲಿ ಬಹುವಚನ ಆಗುತ್ತೆ। सो ಏಕವಚನ ಅಂದ್ರೆ ಇಲ್ಲಿ ಕೇವಲ शब्द जिस रूप से केवल एक व्यक्ति या वस्तु का बोध हो, जैसे कि एग्जांपल, उदाहरण के तौर पर लड़का, लड़का, पुस्तक, कलम, लड़का पुस्तक कलम, वह एक लड़का है, केवल ಒಬ್ಬನೇ ಒಂದು ಹುಡುಗನಿದ್ದಾನೆ, तो लड़का। पुस्तक, यहाँ यह एक पुस्तक है, ಇದೊಂದು ಕೇವಲ ಒಂದು ಪುಸ್ತಕವಾಗಿದೆ, ಕೇವಲ ಒಂದು ಪುಸ್ತಕದ ಬಗ್ಗೆ। ಇದು ಕಲಂ, ಕೇವಲ ಒಂದೇ ಒಂದು ವಸ್ತುವಿನ ಬಗ್ಗೆ ಏನೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ ಅದನ್ನ ನಾವು ಏಕವಚನ ಅಂತ ಕರಿತೀವಿ। ಇಲ್ಲಿ ಒಂದಕ್ಕಿಂತ ಹೆಚ್ಚು ಜನರಿಲ್ಲ, ಒಂದಕ್ಕಿಂತ ಹೆಚ್ಚು ವಸ್ತುಗಳಿಲ್ಲ, ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಇದೆ ಅಂದ್ಮೇಲೆ ಅದನ್ನ ನಾವು ಏಕವಚನ, उसका क्या कहते हैं, ಏಕವಚನ। एग्जांपल लड़का, पुस्तक, कलम, ಏಕವಚನ। दूसरा है बहुवचन। आप ये कॉन्सेप्ट समझिए, बहु का मतलब है ज्यादा, बहु ಅಂದ್ರೆ ಏನು ಹೇಳಿ, ಜಾಸ್ತಿ ಹೆಚ್ಚು ಅಂತ। सो बहुवचन का अर्थ है शब्द के जिस रूप से एक या अधिक व्यक्तियों का वस्तुओं का बोध हो, ಅಂದ್ರೆ ಶಬ್ದದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜನರ ಬೋಧ ಆಯ್ತಂದ್ರೆ, ಜನರ ಬಗ್ಗೆ ತಿಳಿಸಿಕೊಳ್ಳಲಾಗ್ತಾ ಇದೆ ಅಂದ್ರೆ ಅದು ಏನಾಗುತ್ತೆ, ಬಹುವಚನ ಆಗುತ್ತೆ। उदाहरण,
ಇದನ್ನ ನೋಡ್ರಿ, ಲಡ್ಕ ಏಕವಚನ, ಬಹುವಚನದಲ್ಲಿ ಲಡ್ಕೆ. ಪುಸ್ತಕ ಏಕವಚನ, ಬಹುವಚನದಲ್ಲಿ ಪುಸ್ತಕೆ. ಕಲಮ ಒಂದೇ ಇದೆ ಪೆನ್ನು, ಕಲಮ ಕಲಮೆ. ನೋಡಲಿ, ಏಕವಚನ ಲಡಕ ಲಡಕೆ, ಪುಸ್ತಕ ಪುಸ್ತಕೆ, ಕಲಮ ಕಲಮೆ. ಸೊ ಒಂದಿದ್ದಾಗ ಅದು ಯಾವ ರೀತಿ ವ್ಯಕ್ತ ಆಗುತ್ತೆ, ಅದು ಒಂದಕ್ಕಿಂತ ಹೆಚ್ಚಿದ್ದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ. ಸೊ ಒಂದೇ ವಸ್ತು ಒಂದೇ ವ್ಯಕ್ತಿ ಇದ್ದಾಗ ಅದನ್ನು ಏಕವಚನ, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ಅದು ವಸ್ತು, ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಅದು ಏನಾಗುತ್ತೆ, ಬಹುವಚನ ಆಗುತ್ತೆ. ಅರ್ಥ ಆಯ್ತು ಅನ್ಕೊಡ್ತೀನಿ. ಅರ್ಥ ಆಗಿದೆ ದಯವಿಟ್ಟು ಎಸ್ ಸರ್ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಡೇ ಸ್ಟೂಡೆಂಟ್ಸ್ ದಯವಿಟ್ಟು ನೋಟ್ಸ್ ಅನ್ನ ಕ್ಯಾರಿ ಮಾಡ್ಕೊಳ್ಳಿ, ನೋಟ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಫಿಸಿಕಲ್ ಸ್ಕೂಲಿಗೆ ಅಟೆಂಡ್ ಮಾಡಿದಾಗ, ವಿಸಿಟ್ ಮಾಡಿದಾಗ ಖಂಡಿತವಾಗಿ ನಾನು ನೋಟ್ಸ್ ಅನ್ನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಆಮೇಲೆ ಇದು ಯಾವುದೇ ಕೂಡ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಈ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ಮತ್ತೆ ಹೋಗಿ ನೀವು ಓಪನ್ ಆಗಿ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ಅದನ್ನ ಮತ್ತೊಂದ್ಸಲ ನೋಡ್ಕೊಂಡು ನೀವು ಮತ್ತೆ ಏನು ಬರ್ಕೊಂಡಿಲ್ಲ, ಏನೋ ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ಬರ್ಕೋಬಹುದು. डे स्टूडेंट्स, आप किसी कॉन्सेप्ट को मिस किया हो, अगर नहीं लिखा हो, लेट हो, ज्वाइन हुआ हो, तो क्या करें आप वीडियो अपलोड होने के बाद फिर से जाकर पूरा वीडियो देखकर अगर क्या आप नोट्स लिखना चाहते हो तो लिख सकते हो. ओके, तो आज हम सीखे इस कॉन्सेप्ट पर पहला संज्ञा और उसके 5 भेद. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಕಲ್ತೀವಿ ಅನ್ನೋದನ್ನ ಅದಾದ್ಮೇಲೆ ಸಂಜ್ಞೆ ಆದ ತಕ್ಷಣ ಇದ್ರ 5 ಭೇದಗಳನ್ನು ಕಲ್ತೀವಿ. संज्ञा के 5 भेद, उसके बाद लिंग और उसके 2 भेद, उसके बाद वचन और उसके 2 भेद. ಸಂಜ್ಞಾ ಮತ್ತು ಅದರ 5 ಪ್ರಕಾರಗಳನ್ನು ಓದಿದ್ವಿ, ಲಿಂಗ ಮತ್ತು ಅದರ 2 ಪ್ರಕಾರಗಳನ್ನು ನೋಡ್ಕೊಂಡ್ವಿ, ಆಮೇಲೆ ವಚನ ಮತ್ತು ಅದರ 2 ಪ್ರಕಾರ ನೋಡ್ಕೊಂಡ್ವಿ. ಖಂಡಿತವಾಗಿಯೂ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿರುತ್ತೆ, ಇದರ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿರುತ್ತೆ, ಇದರ ಮೇಲೆ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಒಂದು ಕ್ವಶನ್ ಖಂಡಿತವಾಗಿಯೂ ಸಂಜ್ಞಾ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಲಿಂಗದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ವಚನದ ಮೇಲೆ ಒಂದು ಪ್ರಶ್ನೆ ನಿಮಗೆ ಗ್ರಾಮರ್ ಪಾಠ ಅಲ್ಲಿ ಖಂಡಿತ ಬಂದೇ ಬರುತ್ತೆ. ಓಕೆ, ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಅಂಡ್ ಇದಷ್ಟೇ ಅಲ್ಲ, ನೆಕ್ಸ್ಟ್ ಬರುವ ಕ್ಲಾಸಸ್ ಗಳಲ್ಲಿ ನನ್ನ 10th ಸ್ಟ್ಯಾಂಡರ್ಡ್ ನ ಬ್ಲೂ ಪ್ರಿಂಟ್ ಅನ್ನ, ಎಕ್ಸಾಮ್ ಅಲ್ಲಿ ಬ್ಲೂ ಪ್ರಿಂಟ್ ಏನಿದೆ, ಅಕ್ಯುರೇಟ್ ಯಾವುದೇ ಪ್ರಶ್ನೆ ಮೇಲೆ ಯಾವ ಲೆಸನ್ ಮೇಲೆ ಯಾವ ಪ್ರಶ್ನೆ ಬರುತ್ತೆ ಅಂತ ಖಂಡಿತವಾಗಿ ಅದನ್ನ ಹೇಳ್ತೀನಿ. ಯಾವ ಪ್ರಶ್ನೆ ಬರುತ್ತೆ ಆ ಲೆಸನ್ ಮೇಲೆ ಅಂತ ಖಂಡಿತ ಅದನ್ನು ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲ, ಜೊತೆಗೆ 9th ಸ್ಟ್ಯಾಂಡರ್ಡ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಾನು ರಿವ್ಯೂ ಮಾಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ಯಾವ ಕ್ವಶನ್ಸ್ ಬರ್ತವೆ, 8th ಸ್ಟ್ಯಾಂಡರ್ಡ್ ಆಗಿರಬಹುದು, 9th ಸ್ಟ್ಯಾಂಡರ್ಡ್ ಆಗಿರಬಹುದು, 10th ಸ್ಟ್ಯಾಂಡರ್ಡ್ ಆಗಿರಬಹುದು, ಎಲ್ಲವನ್ನ ಮಾಡೆಲ್ ಕ್ವಶನ್ ಪೇಪರ್ ನ ನಾನು ಇಲ್ಲಿ ಡಿಕ್ಲೇರ್ ಮಾಡ್ತೀನಿ, ಕ್ಲಾಸಸ್ ತಗೋತೀನಿ. ಸೊ ಇದು ನಿಮ್ಗೆ ಇವತ್ತಿನ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಬರುತ್ತೆ ಸರ್ವನಾಮ ಅಂತ. A very important concept in Hindi grammar, सर्वनाम. सर्वनाम किसे कहते हैं? संज्ञा ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ತಿಳ್ಕೋಬೇಕಾಗಿದ್ದು ಸರ್ವನಾಮ. It's a new concept for all the students. Please listen carefully. सर्वनाम किसे कहते हैं? Important definition ಬರ್ಕೊರಿ. संज्ञा के स्थान पर प्रयुक्त होने वाले संज्ञा के स्थान पर प्रयुक्त होने वाले विकारी शब्दों को सर्वनाम कहते हैं.
आज क्लास में सिर्फ हम यहीं पे एंड करेंगे। सर्वनाम किसे कहते हैं? संज्ञा के स्थान पर प्रयुक्त होने वाले विकारी शब्दों को सर्वनाम कहते हैं। ನೋಡಿಲೆ ನಾವು ಆಗಲಿ ನೌನ್ ಅಂತ ತಿಳ್ಕೊಂಡ್ವಿ. ನೌನ್ ಸಂಜ್ಞಾ, ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಇಸ್ ಕಾಲ್ಡ್ ನೌನ್. ಸರ್ವನಾಮ ಇಟ್ಸ್ ಅ ಪ್ರೊನೌನ್. ನಾವು ಹೆಂಗೆ ಗ್ರಾಮರ್ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ ಓದ್ತೀವೋ ಸೇಮ್ ಅದೇ ರೀತಿ ಸರ್ವನಾಮ ಪ್ರೊನೌನ್ ಆಗಿರುತ್ತೆ. ಸಂಜ್ಞಾ ಕೆ ಸ್ಥಾನ पर ಅಂದ್ರೆ ಸಂಜ್ಞಾದ ಬದಲಿ ನೌನ್ ಬದಲಿ ನಾವು ಏನು ಉಪಯೋಗ ಮಾಡ್ತೀವಿ? संज्ञा के स्थान पर प्रयुक्त होने वाले विकारी शब्दों को सर्वनाम कहते हैं. ನೋಡ್ಲೆ ಸಂಜ್ಞಾದ ಬದಲಿ ನೌನ್ ಬದಲಿ ಬೇರೆ ಯಾವ ಶಬ್ದಗಳನ್ನ ನಾವು ಉಪಯೋಗ ಮಾಡ್ಕೋತೀವೋ ಆ ಶಬ್ದಗಳನ್ನ ನಾವು ಏನ್ ಮಾಡ್ತೀವಿ? ಅವುಗಳನ್ನ ಸರ್ವನಾಮಗಳು, ಪ್ರೋನೌನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕಾನ್ಸೆಪ್ಟ್ ನ ಫುಲ್ ಆಗಿ ಮತ್ತೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಸರ್ವನಾಮಗಳನ್ನ ಮತ್ತೊಂದ್ಸಲ ಓದೋಣ ಅಂತ ಹೇಳ್ತಾ, ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಗೆ ಈ ಕ್ಲಾಸ್ ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡಿಲ್ಲೋ ದಯವಿಟ್ಟು ವಿಡಿಯೋನ ಮತ್ತೆ ಒಂದ್ಸಲ ಹೋಗಿ ರೀ ಅಪ್ಲೋಡ್ ಮಾಡಿದಾಗ ದಯವಿಟ್ಟು ವಿಡಿಯೋ ನೋಡಿ, ಎಲ್ಲ ಕಾನ್ಸೆಪ್ಟ್ ನ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಕ್ವಶನ್ಸ್ ಬರುತ್ತೆ, ಹೇಗೆ ಬರುತ್ತೆ, ಇಂಪಾರ್ಟೆಂಟ್ ನೋಟ್ಸ್ ಏನು, ಬ್ಲೂ ಪ್ರಿಂಟ್ ಏನು, ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ನಮಸ್ತೆ ನೋಟ್ಸ್ 99 ಚಾನೆಲ್ ಮುಖಾಂತರ ಕೊಡ್ತೀನಿ. ಸೊ ದಯವಿಟ್ಟು ಹೋಗಿ ವಿಡಿಯೋ ನೋಡಿ, ಮತ್ತೆ ನೀವೆಲ್ಲ 9th 10th 8th ಸ್ಟ್ಯಾಂಡರ್ಡ್ ವಿಡಿಯೋಸ್ ಮಕ್ಕಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.